ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಆರೋಗ್ಯದಲ್ಲಿ ತೊಂದರೆಗಳು, ವಿದ್ಯಾರ್ಥಿಗಳಲ್ಲಿ ಎಜುಕೇಶನಲ್ ಪ್ರಾಬ್ಲಮ್ಸ್ ಇರ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಶೀಘ್ರವಾಗಿ ನೀವು ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ, ಸಂಪೂರ್ಣವಾಗಿರುವಂತಹ ವಿಚಾರವನ್ನ ತಿಳ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಸಂಖ್ಯೆಗೆ ಕೂಡ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ನಮಗೆ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ಒಂದ್ ರೀತಿ ಶುಭ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಶ್ರಾವಣ ಶನಿವಾರ, ಈ ಶ್ರಾವಣ ಶನಿವಾರದ ಆಚರಣೆ ಹೇಗಿರ್ಬೇಕಾಗತ್ತೆ? ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರುವಂತಹ ಪದ್ಧತಿಗಳಿರುತ್ತೆ. ಕೆಲವರು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಜೊತೆಗೆ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನೆಲ್ಲ ಮನೆಗಳಿಗೆ ಕಳಿಸುವಂಥದ್ದು, ಈ ರೀತಿ ಎಲ್ಲ ಕೂಡ ಮಾಡ್ತಿರ್ತಾರೆ. ಇದು ಚಿಕ್ಕ ಮಕ್ಕಳು ಕಳಿಸ್ತಾರೆ ಅಂದ್ರೆ ಅಕ್ಕಿಯನ್ನ ತಗೊಂಡು ಬರುವಂಥದ್ದು, ದಾಸರ ಆ ತರ ಕೂಡ ಒಂದು ಆಚರಣೆಯನ್ನು ಮಾಡ್ತಿರ್ತಾರೆ ಗುರುಗಳೇ. ಮೊದಲನೇ ಶ್ರಾವಣ ಶನಿವಾರ ಮತ್ತೆ ಕೊನೆ ಶ್ರಾವಣ ಶನಿವಾರ ಮಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಈ ದಿನವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಮಾಸಗಳಲ್ಲಿ ಪ್ರಧಾನವಾಗಿರುವಂಥ ಪೋಷಣೆಯನ್ನು ನೀವು ಗಮನಿಸ್ತೀನಿ ಅನ್ನೋದಾದ್ರೆ, ವರ್ಷ ಋತು ಇದು. ವರ್ಷ ಋತು ಇದ್ದಾಗ ವರ್ಷಧಾರೆ ಆಗುತ್ತೆ, ಮಳೆಯಾಗತ್ತೆ. ಆ ಮಳೆಗಳು ಬರೋದು ಯಾವುದಕ್ಕೆ? ಬೆಳೆಗಳು ಬೆಳೆಯಲು, ನಿಮ್ಮ ಬದುಕಿನ ಬೆಳೆಗಳನ್ನು ಬೆಳೆಯಲು ಕೂಡ ಈ ಶ್ರಾವಣ ಮಾಸ, ಶ್ರವಣ ನಕ್ಷತ್ರದಿಂದ ಪ್ರಾರಂಭ ಆಗತಕ್ಕಂತಹದ್ದು ಶ್ರೀನಿವಾಸನ ನಕ್ಷತ್ರವಾದ್ದರಿಂದ, ಶ್ರೀನಿವಾಸನಿಗೆ ಮೀಸಲು ಈ ಮಾಸವಾದ್ದರಿಂದ, ಶ್ರೀನಿವಾಸ ಅಂತಂದ್ರೆ ಸ್ಥಿತಿಕಾರಕನು. ಸ್ಥಿತಿಕಾರಕ, ಸ್ಥಿತಿ ಅಂದ್ರೆ ಬೆಳವಣಿಗೆ. ಆ ಬೆಳವಣಿಗೆಯ ಪೋಷಕಾಂಶಗಳನ್ನ ಇದ್ರೆ ದೇಹ ಬಲಿಷ್ಠವಾಗಿರುತ್ತೆ ಅನ್ನೋದು ನಿಮಗೆ ಹೇಗೆ ಗೊತ್ತಿರುತ್ತೋ ಅದೇ ರೀತಿನೇ ಈಗ ನೀವು ಹೇಳಿದರೆ ದಾಸರು ಅವರ ಒಂದು ಸೌಂಡ್ ಮಾಡ್ತಕ್ಕಂತಹದ್ದು ಡುಡ್ಡುಕ, ತಾಳ, ರಸ್ವ, ಮದ್ದಳ, ಝೇಂಕಾರ, ಈ ರೀತಿ ಯಾವುದೋ ಒಂದು ಪರಿಕರವನ್ನು ಇಟ್ಟುಕೊಂಡು ಆತನನ್ನ ತೃಪ್ತಿಪಡಿಸ್ತಕ್ಕಂತಹದ್ದು. ನೃತ್ಯ, ವಾದ್ಯ, ಗೀತಾದಿಗಳಿಂದ ಭರತನಾಟ್ಯ ಆಡಿಬಿಟ್ರೆ ಆ ಮಗುವಿನಲ್ಲಿ ವಾಕ್ ದೋಷವಿದ್ರೆ ಹೋಗುತ್ತಂತೆ. ಭರತನಾಟ್ಯ ಶ್ರೀನಿವಾಸನ ಮುಂದೆ ಮಾಡಿಬಿಟ್ರೆ ಆ ಮಗುವಿಗೆ ಏನಾದರೂ ಜಾತಕದಲ್ಲಿ ಏನಾದರೂ ಅಜ್ಞಾನ ದೋಷ ಇದ್ರೆ ಹೋಗುತ್ತಂತೆ, ಜ್ಞಾನ ಸದೃಶವಾಗುತ್ತಂತೆ. ಆ ಮಗುವಿಗೆ ಶ್ರೀನಿವಾಸ ಬಹಳಷ್ಟು ತೃಪ್ತಿ ಪಡ್ತಾನಂತೆ. ಹಾಗೆ ದಾಸನಾಗು, ವಿಶೇಷನಾಗು. ನೀನು ಶ್ರೀನಿವಾಸನಿಗೆ ದಾಸನಾಗು, ಆಮೇಲೆ ವಿಶೇಷನಾಗುತ್ತೀಯ ಕೂಡ. ಅದಕ್ಕಾಗಿ ದಾಸ ಪರಂಪರೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಬ್ರಹ್ಮಾಂಡ ನಾಯಕನೆನಿಸಿಕೊಂಡಿರತಕ್ಕಂತಹ, ಕಲಿಯುಗದ ದೈವ ಎನಿಸಿಕೊಂಡಿರುವ ಶ್ರೀನಿವಾಸನಿಗೆ ಮೊರೆ ಹೋಗ್ತಕ್ಕಂತಹದ್ದು ಎಲ್ಲ ಮಾಸಗಳೂ ಸಾಮಾನ್ಯವೇ. ಒಂದಷ್ಟು ವಿಶೇಷತೆ ಅನ್ಲಿಕ್ಕೆ ಇರುವಂಥ ಮಾಸ ಏನಾದರೂ ಇತ್ತು ಅಂತಂದ್ರೆ ಅದು ಶ್ರಾವಣ ಮಾಸ. ಕೆಲವೊಬ್ಬರು ಕೆಲವೊಂದು ವಿಧಾನ. ಈಗ ದೇವಸ್ಥಾನ ಅಂತಂದ್ರೆ ಅಲ್ಲೊಬ್ಬರು ಪರಿಚಾರಕರು ಇರುತ್ತಾರೆ, ಪ್ರಧಾನವಾಗಿರ್ತಕ್ಕಂಥವ್ರು ಇರುತ್ತಾರೆ, ವೇದ ಹೇಳುವರು ಇರುತ್ತಾರೆ, 4000 ದಿವ್ಯ ಪ್ರಬಂಧ ಹೇಳುವರು ಇರುತ್ತಾರೆ, ಹೂ ತಂದು ಕೊಡುವರು ಇರ್ತಾರೆ, ದೇವರಿಗೆ ಸಂಬಂಧಪಟ್ಟ ವಸ್ತ್ರ ಸಮರ್ಪಣೆ ಮಾಡುವರು ಇರ್ತಾರೆ, ಆ ವಸ್ತ್ರನ ಶುಭ್ರಗೊಳಿಸುವವರು ಇನ್ನಷ್ಟು ಜನ ಇರ್ತಾರೆ, ಆ ಪ್ರಸಾದವನ್ನು ನಿವೇದನೆ ಮಾಡುವವರು ಇರ್ತಾರೆ, ಆ ಪ್ರಸಾದಕ್ಕೆ ಮೊದಲು ಮಡಿಯಿಂದ ಅದನ್ನು ಸಿದ್ಧತೆ ಮಾಡೋನೊಬ್ಬ ಇರುತ್ತಾನೆ, ಅದಕ್ಕೆ ಸಂಬಂಧಪಟ್ಟ ಪರಿಕರ ತಂದುಕೊಂಡು ಇರ್ತಾರೆ. ಹೀಗೆ ದಾಸರು ಅಂತಂದ್ರೆ ಅವರಿಗೆ ಸಂಬಂಧಪಟ್ಟಾಗಿರತಕ್ಕಂತಹದನ್ನು ಆ ಮಾಸದಲ್ಲಿ ಅವರು ವಂಶ ಪರಂಪರೆ ಮಾಡ್ಕೊಂಡು ಬಂದಿರ್ತಾರೆ. ನಿಮ್ಮ ಪಾರಂಪರ್ಯವಾದರೂ ಏನೋ, ಸ್ತೋತ್ರ ಪಾರಾಯಣ ಮಾಡುವುದಾ ಅಥವಾ ಕೇಳುವುದಾ, ಶ್ರೀನಿವಾಸನ ದರ್ಶನವನ್ನ ಮಾಡಿಕೊಳ್ಳುವುದಾ, ಏನು ಸುಪ್ರಭಾತವನ್ನೇನಾದರೂ ನೀವು ಕೇಳಿದ್ರು ಸಾಕಪ್ಪ. ಪ್ರತಿನಿತ್ಯ ಶ್ರೀನಿವಾಸನ ದರ್ಶನ ಮಾಡಿಕೊಂಡ ಹಾಗೇನೆ ಈ MS ಸುಬ್ಬಲಕ್ಷ್ಮಿಯವರು ಆಡಿರ್ತಕ್ಕ ಸುಪ್ರಭಾತ ಇದೆಯಲ್ಲ, ಆಕೆ ಯಾರಾದ್ರೂ ಕೇಳಿದ್ರೆ, ಅಮ್ಮ ನೀವು ನೆನ್ನೆ ಸ್ಟೇಜಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಅದ್ಭುತವಾಗಿ ಆಡಿದ್ರಿ ಅಂತ ಇವತ್ತು ಯಾರನ್ನಾದ್ರೂ ಕೇಳಿದ್ರೆ, ಇದಕ್ಕೇನಾದರೂ ಈ ಹಿಂದೆ ನೀವೇನಾದರೂ ಎಷ್ಟು ಸಲ ಪ್ರಯತ್ನ ಪಟ್ಟಿರ್ತೀರಿ ಅಂತಂದರೆ ಆಕೆ ಹೇಳ್ತಾಳಂತೆ, MS ಸುಬ್ಬಲಕ್ಷ್ಮಿಯವರು ಮಹಾತಾಯಿ,
ಆಕೆನ ಸರಸ್ವತಿ. ಆಕೆ ಒಂದು ಮಾತು ಹೇಳ್ತಾಳಂತೆ, ನಾನು ಯಾವುದೇ ಹಾಡು ಹೇಳಿದರೂ ಕೂಡ ಅದರ ಹಿಂದೆ ನನಗೆ ತುಂಬ ಸುಲಲಿತವಾಗಿ ಸರಾಗವಾಗಿ ಹಾಡಲಿಕ್ಕೆ ಬರುತ್ತೆ ಅಂತಂದರೂ ಸಹಿತ ಈ ಹಿಂದೆ ಇನ್ನೇನು ಸ್ಟೇಜ್ ಹತ್ತಬೇಕು ಅಂತಂದರೆ ಇನ್ನೇನು 1 ತಾಸು ಹಿಂದ್ಗಡೆ ಕೂಡ ಒಂದು 10 ಸಲ ನಾನು ಅದನ್ನು ಪಾರಾಯಣ ಮಾಡಿರ್ತೀನಿ ಅಂತ ಹೇಳ್ತಾರೆ. ಒಂದು ಹಾಡನ್ನು ಅದೆಷ್ಟೋ ಸಲ ಹೇಳಿ 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 ಅವರ ನಾಲಿಗೆ ಮೇಲೆ ನಲಿದಾಡ್ತಿರುತ್ತೆ. ಆ ಸ್ಟೇಜ್ ಅಂದ ಮೇಲೆ ಅದನ್ನು ಕರೆಕ್ಟಾಗಿ ಆ ಶ್ರುತಿ ಎಷ್ಟು ಚೆನ್ನಾಗಿ ಬರಬೇಕು, ಸುಶ್ರಾವ್ಯವಾಗಿ ಇರಬೇಕು ಅನ್ನೋದನ್ನು ಮನನ ಮಾಡ್ತಾ ಅಲ್ಲಿ ಬಂದು ಹೇಳ್ತಾರೆ. ಅಂದರೆ ಎಲ್ಲಿ ಕೂಡ ಆಭಾಸವಾಗಬಾರದು ಅಂತೇಳಿ ಹೇಳಿ ಹೇಳಿ ಬೇಕಾದಷ್ಟು ಅವರಿಗೆ ಚೆನ್ನಾಗಿ ಬಂದಿರುತ್ತೆ. ಏನವರು ಬೇಜವಾಬ್ದಾರ ಥರ ಇರಬಹುದು, ಅದು ಎಷ್ಟು ಕೇರ್ ತೆಗೆದುಕೊಳ್ತಾರೆ ನೋಡಿ. ಅರೆ ಒಂದು ಸ್ವಲ್ಪ ಅದು ಮಿಸ್ಟೇಕ್ ಬಂದು ಬಿಡಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ಈ ಹಿಂದೆ 10 ಸಲ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿ 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 ಬಂದು ಸ್ಟೇಜಲ್ಲಿ ಆಡ್ತಾರಂತೆ. ಅಂದರೆ ಶ್ರೀನಿವಾಸನ ಸೇವೆಗೆ ಬಹಳ ಮುಡುಪಾಗಿರ್ತಕ್ಕಂಥದ್ದು ಶ್ರದ್ಧೆ, ಬಹಳ ಮುಡುಪಾಗಿರ್ತಕ್ಕಂಥದ್ದು ಭಕ್ತಿ. ಅದಕ್ಕಾಗಿ ಶ್ರೀನಿವಾಸನ ಸುಪ್ರಭಾತದಲ್ಲಿ ಏನು ಪ್ರಾರಂಭ ಆಗುತ್ತಾ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೆ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಇಲ್ಲಿಂದ ಹಿಡಿದು ಇನ್ನು ಸ್ತೋತ್ರ ಅಂತ ಇದೆ, ಗದ್ಯ ಅಂತಿದೆ, ಮಂಗಳಾಶಾಸನ ಅಂತಿದೆ. ಅಲ್ಲಿ ಆ ಮಧ್ಯದಲ್ಲಿ ಬರ್ತಾ ಎಲ್ಲವೂ ಕೂಡ ಹೇಳ್ತಕ್ಕಂಥದ್ದು. ಕಮಲಾ ಕುಚ ಚೂಚುಕ ಕುಂಕುಮತೋ ನಿಯತಾರುಣ್ಯತಾತುಲ ನೀಲತನೋ ಕಮಲಾಯ ತಲೋಚನ ಲೋಕಪತಿ ವಿಜಯೀ ಭವ ವೆಂಕಟ ಶೈಲಪತೆ ಸ್ವಚತರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಳಿಮಣೆ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಮೃಷ ಶೈಲಪತೆ ಅತಿವೇಲ ತಯಾತ ವಧುರ್ವಿಷಹೈರನುವೇಲ ಕೃತೈರ ಪರಾದಶತೈಃ ಭರಿತಂ ತ್ವರಿತಂ ವೃಷಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೆಂಕಟಶೈಲ ಮುದಾರಮತಿರ್ಜನತಾಭಿಮತಾತಿ ಕದಾ ನರತಾತ್ ಪರದೇವತಯಾಂಗದಿತಾನ್ನಿಗಮೈ ಕಮಲಾದಯಿತಾನ್ನ ಪರಂಕಲಯೇ ಕಲವೇಣುರವಾವಶ ಗೋಪವಧೂ ಶತಕೋಟಿರುತಾತ್ ಸ್ಮರಕೋಟಿ ಸಮಾತ್ ಪ್ರತಿವಲ್ಲವಿಕಾಭಿಮತಾತ್ ಸುಖದಾತ್ ವಸುದೇವ ಸುತಾನ್ನ ಪರಂಕಲಯೇ ಅಭಿರಾಮ ಗುಣಾಕರದಾಶರತೆ ಜಗದೇಕದನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾ ಜಲದೆ ಅವನೀತ ನಯಾಕಮನೀಯಕರಂ ರಜನೀಕರಚಾರ ಮುಖಾಂಬುರುಹಂ ರಜನೀಚರ ರಾಜತಮೋ ಮಿಹಿರಂ ಮಹನೀಯ ಮಹಂ ರಘುರಾಮಮಯೇ ಸುಮುಖಂ ಸುಹೃದಂ ಸುಲಭಂ ಸುಖದಂ ಸುನಜಂಚ ಸುಖಾಯ ಮಮೋಘಶರಂ ಅಪಹಾಯ ರಘೂದ್ವಹ ಮನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೆ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಅಹಂ ದೂರತಸ್ತೆ ಪದಾಂಬೋಜ ಯುಗ್ಮ ಪ್ರಣಾಮೆ ಚ ಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವಯಾ ನಿತ್ಯ ಸೇವಾಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ ಅಜ್ಞಾನಿನಾ ಮಯಾ ದೋಷಾನ್ನ ಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶಶಶೈಲ ಶಿಖಾಮಣೆ ಅಜ್ಞಾನಿನಾ ಮಯಾ ದೋಷಾನ್ನ ಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶಶಶೈಲ ಶಿಖಾಮಣೆ ಅಜ್ಞಾನಿನಾ ಮಯಾ ದೋಷಾನ್ನ ಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶಶಶೈಲ ಶಿಖಾಮಣೆ. ಇಲ್ಲಿಂದ ಹಿಡಿದು ಇನ್ನು ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ಶುಭ್ರ ವಿಭ್ರಮ ಚಕ್ಷುಷೆ ಚಕ್ಷುಷೆ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ ಅನ್ನೋ ಈ ಮಂಗಳಾಶಾಸನವನ್ನು ನೀವು ಕೇಳಿಸ್ಕೊಳ್ಳಿ ಅಪ್ಪ. ಅವರೇನೋ ಅಕ್ಕಿ ತಗೊಂಡೋಗಿ ಅವರ ವಂಶ ಪಾರಂಪರ್ಯ ಬಂದಿದೆ, ಅಕ್ಕಿಯನ್ನು ಹೋಗಿ ಅವರು ತೆಗೆದುಕೊಂಡು ಬರಬೇಕು, ಭಿಕ್ಷಾಚಾಟನೆ ಮಾಡಬೇಕು. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಅವರದೊಂದು ಹರಕೆ ಇದೆ, ಪೊಂಗಲ್ ಮಾಡಿ ಬೆಲ್ಲವನ್ನು ಕೂಡ ಭಿಕ್ಷೆಯಿಂದ ತಂದೇ ಪೊಂಗಲ್ ಮಾಡಿ ನೈವೇದ್ಯ ಮಾಡಬೇಕು ಆತನಿಗೆ. ನೀವೇನು ಮಾಡ್ತೀರಿ?
ಕೊನೆ ಪಕ್ಷ ತುಳಸಿಯನ್ನು ಅಷ್ಟು ಕೊಡುವಂಥದ್ದು, ಒಂದಷ್ಟು ದೇವಸ್ಥಾನದ ಒಳಗಡೆ ಹೋಗಿ ಶುದ್ಧಿಯನ್ನು ಮಾಡುವಂಥದ್ದು, ಒಂದಷ್ಟು ನೀರನ್ನು ತಂದು ಕೊಡುವಂಥದ್ದು, ಒಂದಷ್ಟು ಹೂಗಳನ್ನ ತುಳಸಿಯನ್ನು ಬಿಡಿಸ್ಬಿಟ್ಟು ಅವನ ಪಾದಾರವಿಂದಕ್ಕೆ ಅರ್ಪಣೆ ಮಾಡೋದು. ನನಗೆ ಹೋಗೋಕ್ಕಾಗ್ತಾ ಇಲ್ಲ ಗುರುಗಳ, ಮನೆಯಲ್ಲಿ ಕುಳಿತು ಇದನ್ನಾದರೂ ಕೇಳು, ಸ್ತೋತ್ರ ಕೇಳು, ಪಾರಾಯಣ ಮಾಡು, ಬೀದಿಯಾಗಿ ಪರಿಪರಿಯ ನಿನ್ನ ಬೇಡಿಕೆಗಳು ಈಡೇರಬೇಕು ಅಂತಂದರೆ ಅವನನ್ನು ಮೊರೆ ಹೋಗುವ ಮಾಸ ಈ ಶ್ರಾವಣ ಮಾಸ. ನನ್ನ ಪ್ರೀತಿಯ ಬಂಧುಗಳೇ, ಖಂಡಿತವಾಗ್ಲೂ ಗುರುಗಳೇ, ಶ್ರಾವಣ ಶನಿವಾರ ಎಲ್ಲ ಮಾಸಗಳಲ್ಲಿ ಕೂಡ ವಿಶೇಷವಾಗಿರುವಂಥ ಮಾಸ ಅಂದರೆ ಶ್ರಾವಣ ಮಾಸ ಅಂತ ತಿಳಿಸಿದ್ರಿ. ಜೊತೆಗೆ ಶ್ರೀನಿವಾಸನ ಸೇವೆಯನ್ನು ಹೇಗೆ ಮಾಡಬೇಕು ನೀವು ಹೇಳ್ತಾ ಇದ್ರೆ ಅದು ಇನ್ನೂ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಅಷ್ಟು ರಾಗಮಯವಾಗಿ ತುಂಬ ಅದ್ಭುತವಾಗಿ ಹೇಳಿದ್ರಿ ಗುರುಗಳೇ ನೀವು. ಇನ್ನು ಈ ಶ್ರಾವಣ ಮಾಸದ ಶನಿವಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಶ್ರೀನಿವಾಸನನ್ನ ಹೇಗೆ ನಾವು ಸೇವೆ ಮಾಡಬೇಕು ಅಂತ ಕೂಡ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಶೇಷವಾಗಿರುವಂತಹ ಶ್ರಾವಣ ಮಾಸದ ಶ್ರಾವಣ ಶನಿವಾರದ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.